FIRನಲ್ಲಿ ನೀವು ನೋಡ್ತಾ ಇದ್ದೀರಿ ಒಂದಿಷ್ಟು ವಿಚಾರಗಳು ಉಲ್ಲೇಖ ಆಗಿದೆ. ನಾನು ಈಗಾಗಲೇ ಅದನ್ನು ಹೇಳ್ತಾ ಇದ್ದೆ. ಮೊನ್ನೆ 28ನೇ ತಾರೀಕು ನೀಡಿರುವಂಥ ದೂರಿನ ಅನ್ವಯ, ಅಂದರೆ ದೂರಿನ ಪ್ರತಿಯ ಅನ್ವಯ ಏನಿದೆ ಅದರಲ್ಲಿ ಅನ್ನೋದನ್ನು ನೋಡ್ತಾ ಇದ್ದೀರಿ. ಹೊಳೆನರಸೀಪುರ ಟೌನ್ನ ಸ್ಟೇಷನ್ನಲ್ಲಿ ಆಗಿರುವಂಥ ಕಂಪ್ಲೇಂಟ್ ಇದು. ದೂರಿನ ಒಟ್ಟು ಸಾರ ನಿಮ್ಮ TV ಸ್ಕ್ರೀನ್ನ ಮೇಲೆ ಬರ್ತಾ ಇದೆ. FIR ಕಾಪಿಯಲ್ಲಿ ಏನಿದೆ ಅನ್ನೋದು. ಪ್ರಮುಖವಾಗಿ ಮಹಿಳೆ ಕೆಲ ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ನನಗೆ ಹೇಗೆ ರೇವಣ್ಣ ಫ್ಯಾಮಿಲಿ ಪರಿಚಯ ಅನ್ನೋದಕ್ಕೂ ಕೂಡ ಅವರು ಕಾರಣಗಳನ್ನು ಕೊಟ್ಟಿದ್ದಾರೆ. 28ನೇ ತಾರೀಕು ಅಂತಂದರೆ ಇವತ್ತೇ ಕಂಪ್ಲೇಂಟ್ ಆಗಿರೋದು, ಕ್ಷಮಿಸಿ, ಇವತ್ತು ಕಂಪ್ಲೇಂಟ್ ಆಗಿರೋದು. ಅದರಲ್ಲಿ ನೋಡ್ತಾ ಇದ್ದೀರಿ, ಶಾಸಕರಾದ HD ರೇವಣ್ಣ ಮಾಲಕತ್ವದ ನಾಗಲಾಪುರದಲ್ಲಿರುವಂಥ ಹಾಲಿನ ಡೈರಿಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ರು ನನ್ನ ಪತಿ. ಮತ್ತು ರೇವಣ್ಣ ಅವರು ನನಗೆ ಲೇಡೀಸ್ ಹಾಸ್ಟೆಲಲ್ಲಿ, BCM ಲೇಡೀಸ್ ಹಾಸ್ಟೆಲಲ್ಲಿ ಕೆಲಸ ಮಾಡಿಸಿ ಕೊಟ್ಟರು, ಅಡುಗೆ ಕೆಲಸ ಕೊಡಿಸಿದ್ರು. ಮತ್ತು ನನಗೆ ಒಬ್ಬರು ಹೆಣ್ಣು ಮಗಳಿದ್ದಾಳೆ. ಸಂಬಂಧದಲ್ಲಿ ನಾನು ಭವಾನಿ ರೇವಣ್ಣ ಅವರಿಗೆ ಸೋದರತ್ತೆಯ ಮಗಳು, ಅಥವಾ ಭವಾನಿ ರೇವಣ್ಣ ನನಗೆ ಸೋದರತ್ತೆಯ ಮಗಳು, ಹತ್ತಿರದ ಸಂಬಂಧಿ ನನಗೆ ಅನ್ನೋದನ್ನು ಅವರು ಉಲ್ಲೇಖಿಸಿದ್ದಾರೆ. ಜೊತೆಗೆ 2013ರಲ್ಲಿ ಫಿರ್ಯಾದಿದಾರರು ಅಂದರೆ ದೂರುದಾರೆಯ ಮಗ ತೀರಿಕೊಂಡ ಬಳಿಕ HD ರೇವಣ್ಣ ದೂರುದಾರೆಗೆ ಕೆಲಸ ಕೊಡಿಸಿದ್ದಾರೆ. ದೂರುದಾರೆ ಅಂತಂದರೆ 47 ವರ್ಷದ ಮಹಿಳೆ, ಅವರಿಗೆ ಕೆಲಸ ಕೊಡಿಸಿದ್ದಾರೆ. ಆ ನಂತರ 2015ರಲ್ಲಿ ಅವರ ಮಾತಿನಂತೆ ಹಾಸ್ಟೆಲ್ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ, 4 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಬಳಿಕ ಸೂರಜ್ ರೇವಣ್ಣ ಅವರ ಮದುವೆ ಸಂದರ್ಭದಲ್ಲಿ ನನ್ನನ್ನು ಅವರ ಮನೆಗೆ ಕರೆಸ್ಕೊಂಡಿದ್ರು, ಅವರ ಮನೆಗೆ ಕೆಲಸಕ್ಕೆ ಕರೆಸ್ಕೊಂಡಿದ್ರು. ಅಲ್ಲಿ ನಾನು 3.5 ವರ್ಷ ಕೆಲಸ ಮಾಡಿದ್ದೀನಿ. ಅಂದರೆ ರೇವಣ್ಣ ಅವರ ಮನೆಯಲ್ಲಿ 3.5 ವರ್ಷ ಕೆಲಸ ಮಾಡಿದ್ದೀನಿ. ಕೆಲಸಕ್ಕೆ ಸೇರಿದ ಅಂದರೆ 2019 ಕೆಲಸಕ್ಕೆ ಸೇರಿದ 4 ತಿಂಗಳ ನಂತರ ರೇವಣ್ಣ ಅವರು ನನಗೆ ದೌರ್ಜನ್ಯ ಎಸಗಿದ್ದಾರೆ. ಕೊಠಡಿಗೆ ಬನ್ನಿ ಬಾ ಅಂತ ಆಹ್ವಾನಿಸ್ತಿದ್ರು. ಮನೆಯಲ್ಲಿ ನನ್ನನ್ನು ಬಿಟ್ಟು ಮತ್ತು 6 ಜನ ಹೆಣ್ಣುಮಕ್ಕಳು ಕೆಲಸ ಮಾಡ್ತಾಯಿದ್ರು. ಎಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣ ಬಂದಾಗ ನನಗೆ ಭಯ ಆಗತ್ತೆ ಅಂತ ಭಯ ಹೊರ ಹಾಕ್ತಾ ಇದ್ರು. ಮನೆಯಲ್ಲಿ ಕೆಲಸ ಮಾಡಿಕೊಡ್ತಿದ್ದಂಥ ಹುಡುಗರು ಕೂಡ ಹೆಣ್ಣುಮಕ್ಕಳಿಗೆ ಎಚ್ಚರವಾಗಿರಿ ಅನ್ನೋದನ್ನು ಹೇಳ್ತಾ ಇದ್ರು. ಅಂದರೆ ಉಳಿದ ಕೆಲಸದ ಹೆಣ್ಣು ಮಕ್ಕಳಿಗೆ ನೀವು ಎಚ್ಚರದಿಂದಿರಿ ಅಂತ ಹೇಳ್ತಾ ಇದ್ರು. ಇನ್ನು ರೇವಣ್ಣ ಅವರು ತಮ್ಮ ಪತ್ನಿ ಭವಾನಿ ಅವರು ಮನೆಯಲ್ಲಿ ಇಲ್ಲದಂತಹ ಸಮಯದಲ್ಲಿ ಸ್ಟೋರ್ ರೂಮಲ್ಲಿ ಕೈ ಹಿಡಿದು ಎಳಿತಾ ಇದ್ರು, ಹಣ್ಣು ಕೊಡೋ ನೆಪದಲ್ಲಿ ಮೈ ಮುಟ್ತಾ ಇದ್ರು, ಸೀರೆಯ ಪಿನ್ ಕಿತ್ತು ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ರು. ಪ್ರಜ್ವಲ್ ರೇವಣ್ಣ ಕೂಡ ಅಡಿಗೆ ಮನೆಯಲ್ಲಿದ್ದಾಗ ಹಿಂದಿನಿಂದ ಬಂದು ಮೈ ಮುಟ್ಟಿ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ರು ಅನ್ನೋದನ್ನೆಲ್ಲ ಮಹಿಳೆ ತನ್ನ FIRನಲ್ಲಿ ಉಲ್ಲೇಖಿಸಿದ್ದಾರೆ, ಅಥವಾ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇದು ಇಷ್ಟೇ ಅಲ್ಲದೆ ನನ್ನ ಮಗಳಿಗೂ ಕೂಡ ವಿಡಿಯೋ ಕಾಲ್ ಮಾಡಿ ಅಸಭ್ಯವಾಗಿ ಸಂಭಾಷಣೆ ಮಾಡ್ತಾ ಇದ್ರು. ಅನಂತರ ನನ್ನ ಮಗಳು ಹೆದರ್ಕೊಂಡು ಆ ನಂಬರನ್ನು ಬ್ಲಾಕ್ ಮಾಡಿದರು. ಇದೆಲ್ಲವನ್ನ ಕೂಡ ಉಲ್ಲೇಖಿಸಿದ್ದಾರೆ. ಸೊ ಅಲ್ಲಿಗೆ ಲೈಂಗಿಕ ದೌರ್ಜನ್ಯ, ಮಹಿಳೆಯ ಘನತೆಗೆ ಧಕ್ಕೆ ತಂದ ಆರೋಪ, ಜೀವ ಬೆದರಿಕೆ ಅಂದರೆ ಬೆದರಿಕೆ ಹಾಕಿರೋದು. ಸೊ ಇದೆಲ್ಲದರ ಅನ್ವಯ 354A, 354D, 506 ಮತ್ತು 509 IPC 509 ಇದರ ಅಡಿಯಲ್ಲಿ ಕೇಸು ದಾಖಲಾಗಿದೆ. ನೋಡ್ತಾ ಇದ್ದೀರಿ FIR ಕಾಪಿಯಲ್ಲಿ ಏನಿದೆ, ಅಥವಾ ದೂರು ಕೊಟ್ಟ ಮಹಿಳೆ ಯಾವ್ಯಾವ ವಿಚಾರವನ್ನು ಉಲ್ಲೇಖಿಸಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಸೊ ಅಲ್ಲಿಗೆ ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂತಂದರೆ ಬಹಳ ಗಂಭೀರವಾದಂತಹ ವಿಚಾರಗಳನ್ನು ಮಹಿಳೆ ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಇಲ್ಲಿ SITಯು ಕೂಡ ರಚನೆಯಾಗಿರೋದ್ರಿಂದ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿರೋರು ವಾಟ್ಸಪ್ ಮುಖಾಂತರ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಕಂಪ್ಲೇಂಟ್ ಆಗಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಿರೋದ್ರಿಂದ ಇದೆಲ್ಲ FIRಗಳು ಕೂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅವರು ಇದರ ತನಿಖೆಯನ್ನು ಮುಂದುವರಿಸೋದಕ್ಕಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.